ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರೆ ಇಟ್ಸ್ ಮಿತ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡ್ಬೋದು ಇನ್ ಅ ಗುಡ್ ವೇ. ಇದು ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಏನು ಅಂತ ಕಂಪ್ಲೀಟಾಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆಲ್ಲ ಈ ಟಾಪಿಕ್ ನೀಟಾಗಿ ಅರ್ಥ ಆಗುತ್ತೆ. ನನ್ನನ್ನು ಯಾರೇ ಫಸ್ಟ್ ನೋಡಿದ್ರು ಕೂಡ ಅಥವಾ ಇನ್ಸ್ಟಾಗ್ರಾಮ್ DM ಅಲ್ಲಿ ಆಗಿರ್ಬೋದು ಆ್ಯಂಡ್ ಮೈ ಗರ್ಲ್ಸ್ ಔಟ್ ದೇ ಫಸ್ಟ್ ಕೇಳೋದು ಆಫ್ಟರ್ ಪ್ರೆಗ್ನೆನ್ಸಿ ನೀವು ಹೆಂಗೆ ಇಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊಂಡ್ರಿ ಆ್ಯಂಡ್ ವಾಪಸ್ ಬ್ಯಾಕ್ ಟು ಫಿಟ್ನೆಸ್ ಯಾವ ಥರ ಆದ್ರಿ ಅಂತ ಫಸ್ಟ್ ನನ್ನನ್ನು ಕೇಳೋದು. ದಿಸ್ ಕ್ವಶನ್ ಅಂತ ಹೇಳ್ಬೋದು ಅಥವಾ ಕಾಂಪ್ಲಿಮೆಂಟ್ಸ್ ಅಂತ ಆಗ್ಬೋದು ನನಗೆ. ಇಟ್ಸ್ ಕೀಪ್ ಆನ್ ಕಮಿಂಗ್ ಟಿಲ್ ಟುಡೇ. ಜಸ್ಟ್ ಟೇಕಿಂಗ್ ಆಲ್ ಯುವರ್ ಗುಡ್ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ಮೈ ಸೆಲ್ಫ್. ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಫಸ್ಟ್ ಯು ಶುಡ್ ಲಿಸನ್ ಆಫ್ ಮೈ ವೆಯ್ಟ್ ಗೇನ್ ಜರ್ನಿ ಅಂತಾನೆ ಹೇಳ್ಬೋದು. ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಟೋಟಲ್ ವೆಯ್ಟ್ ಗೇನ್ ಆಗಿದ್ದು 64 to 65 kgs. ನನ್ನ ಒರಿಜಿನಲ್ ವೆಯ್ಟ್ ಯಾವಾಗ್ಲೂ 53 to 55 ಅಂದರೆ ಲೈಕ್ ಅರೌಂಡ್ 54 ಈ ಥರ ಇರ್ತಿದ್ದೆ. ಸೊ ಬಟ್ ಇವಾಗ ಐ ಆಮ್ ಬ್ಯಾಕ್ ಟು ಮೈ ಒರಿಜಿನಲ್ ವೆಯ್ಟ್ ವಿಚ್ ಇಸ್ 54. ಬಟ್ ಮೇ ಬಿ ನನ್ನ ಸ್ಕಿನ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಐ ಮೆಂಟ್ ದ ಸ್ಯಾಗಿ ಸ್ಕಿನ್ ಇರುತ್ತಲ್ವಾ ಆಫ್ಟರ್ ಪ್ರೆಗ್ನೆನ್ಸಿ, ಅದು ಫಿಕ್ಸ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ ಐ ಆಮ್ ಬ್ಯಾಕ್ ಟು ಮೈ ಒರಿಜಿನಲ್ ವೆಯ್ಟ್ ಆ್ಯಂಡ್ ಒರಿಜಿನಲ್ ಫಿಟ್ನೆಸ್. ನನ್ನ ವೆಯ್ಟ್ ಗೇನ್ ಆಗಿದ್ದು ಅಷ್ಟೇ 64 to 65 kgs. ನಾನು ಆ್ಯಕ್ಚುಲಿ ವೆನ್ ಐ ವಾಸ್ ಲೈಕ್ 3 to 5 months ಆಫ್ ಪ್ರೆಗ್ನೆನ್ಸಿ ಇಲ್ಲಿ ತನಕ ಲೈಕ್ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಅಂದರೆ ನಾನು ಆಲ್ಮೋಸ್ಟ್ ಲೈಕ್ 54 ಈ ಥರ ಇದ್ದೆ ಅಲ್ವಾ, ನಾನು 52 kg ತನಕ ಆಗಿದ್ದೆ. ಐ ಯೂಸ್ ಟು ಗೆಟ್ ಸ್ಕೋಲ್ಡೆಡ್ ಬೈ ಮೈ ಡಾಕ್ಟರ್. ತಿನ್ನಿ ಚೆನ್ನಾಗಿ ತಿನ್ನಿ ಅಂತ ಹೇಳಿ ಪ್ರೋಟೀನ್ ಬಿಸ್ಕೆಟ್ಸ್ ಆಗ್ಬೋದು, ಪ್ರೋಟೀನ್ ಪೌಡರ್ಸ್ ಆಗ್ಬೋದು, ಇದೆಲ್ಲ ಬರ್ಕೊಟ್ಟಿದ್ದಾರೆ. ಐ ವಾಸ್ ನಾಟ್ ಟೇಕಿಂಗ್ ಎನಿ ಆಫ್ ದ್ಯಾಟ್ ಬಿಕಾಸ್ ನನಗೆ ಆ ಸ್ಮೆಲ್ಲು ಆ ಟೇಸ್ಟು ಏನು ಇಷ್ಟ ಆಗ್ತಿರ್ಲಿಲ್ಲ ಆ್ಯಂಡ್ ನನಗೆ ಊಟ ಕೂಡ ಕರೆಕ್ಟಾಗಿ ತಿನ್ನೋಕ್ಕಾಗ್ತಿರ್ಲಿಲ್ಲ. ಅದರಿಂದ ನನಗೆ ವೆಯ್ಟ್ ಲಾಸ್ ಆಗಿದ್ದೆ ಸ್ಟಾರ್ಟಿಂಗ್ ಇನ್ ದ ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಟ್ರೈಮೆಸ್ಟರ್ ಹೋದಾಗ ನನಗೆ ಸ್ವಲ್ಪ ಊಟ ಲೈಕ್ ಆಗ್ತಾ ಬಂತು. ಏನಂದ್ರೆ ಯಾವ ಊಟ ಲೈಕ್ ಆಗ್ತಾ ಬಂತಂದ್ರೆ ಈ ಮೊಸರನ್ನ ಕೂಡ ನನಗೆ ಸ್ಟಾರ್ಟಿಂಗಲ್ಲಿ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಏನು ತಿಂದು ಬದುಕ್ತೆ ಅನ್ನೋದು ನನಗೆ ನೆನಪೇ ಇಲ್ಲ ಇವಾಗ, ಫಸ್ಟ್ 3 months. ಆಮೇಲೆ ಸ್ವಲ್ಪ ಮೊಸರನ್ನ, ಲೈಟಾಗಿ ಫ್ರೂಟ್ಸು ಇದೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಏನಾಯಿತು, ಜಸ್ಟ್ ಲೈಕ್ 55 ಅಥವಾ ಮ್ಯಾಕ್ಸ್ 56 kg ನಾನು ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಆಗಿದ್ದು. ಓಕೆ, ಆಮೇಲೆ ನೋಡಿ 7 months ಕಂಪ್ಲೀಟ್ ಆಗಿ 8th monthಗೆ ಕಾಲಿಟ್ಟೆ. ಅಂದರೆ ಸೆಕೆಂಡ್ ಟ್ರೈಮೆಸ್ಟರಲ್ಲೇ ಎಂಡ್ ಆಫ್ ದ ಸೆಕೆಂಡ್ ಟ್ರೈಮೆಸ್ಟರ್ ನಂದು ವೆಯ್ಟ್ ಗೇನ್ ಜರ್ನಿ ಸ್ಟಾರ್ಟ್ ಆಯಿತು ಪ್ರೆಗ್ನೆನ್ಸಿಯಲ್ಲಿ. ಆವಾಗ ರ್ಯಾಪಿಡ್ ವೆಯ್ಟ್ ಗೇನ್ ಆದೆ. ಅಂದರೆ ನಾನು ಅಷ್ಟೇ ಇಂಟೇಕ್ ಫುಡ್ ತಗೊಳ್ತಿದ್ದೆ. ಎಷ್ಟು ತಿಂತಿದ್ದೆ ಅಂದರೆ 3rd ಟ್ರೈಮೆಸ್ಟರಲ್ಲಿ ನನಗೆ ಹಶುವು 2 or 3 hours ಹಶುವು. ಸೊ ಐ ಯೂಸ್ ಟು ಟೇಕ್ ಲಾಟ್ ಆಫ್ ಫ್ರೂಟ್ಸ್ ಮತ್ತು ವೆಜ್ಜೀಸ್ ಮತ್ತು ನಾನ್ ವೆಜ್ ಕೂಡ ನಾನು ಆಲ್ಮೋಸ್ಟ್ 7 months ಕಂಪ್ಲೀಟ್ ಆದಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ತನಕ ನಂಗೆ ಆ ಟೇಸ್ಟು ಸ್ಮೆಲ್ ಏನು ಇಷ್ಟ ಆಗ್ತಿರ್ಲಿಲ್ಲ ಆ್ಯಂಡ್ ಈವನ್ ದಾಲ್ ಆ ಸ್ಮೆಲ್ ಕೂಡ ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಸೊ 7 months ಆದಮೇಲೆ ನಾನು ಸ್ಲೋ ಆಗಿ ದಾಲು, ರೈಸು, ಫ್ರೂಟ್ಸು, ನಾನ್ ವೆಜ್ಜು, ಫಿಶ್ಶು ಎಲ್ಲ ಥರ ಊಟನ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ನನ್ನ ವೆಯ್ಟ್ ಗೇನ್ ಜರ್ನಿ ಸ್ಟಾರ್ಟ್ ಆಯಿತು ಪ್ರೆಗ್ನೆನ್ಸಿಯಲ್ಲಿ ಟಿಲ್ 64 to 65 kg. ಇದರಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ನಂದು ಜಾಸ್ತಿ ಏನು ಎಫರ್ಟ್ ಇರಲಿಲ್ಲ. ಇದಾಗಿತ್ತು. ನೆಕ್ಸ್ಟ್ ನನ್ನ ಡೆಲಿವರಿ ಆದಾಗ ಅಲ್ಲೇ 3 or 4 kgs ಹೋಗಿರುತ್ತೆ, ಬೇಬಿ ಪ್ಲಸ್ ವಾಟರ್ ವೇಸ್ಟ್ ಇದೆಲ್ಲ. ಸೊ ಇದರಲ್ಲಿ ನಾನು ಗೊತ್ತಿಲ್ಲ ಡೆಲಿವರಿ ಆದಮೇಲೆ ಎಷ್ಟು kg ಆದೆ ಅಂತ. ಬಿಕಾಸ್ ಆಫ್ ನಾರ್ಮಲ್ ಡೆಲಿವರಿ ನಾನು 3 daysಗೆಲ್ಲ ಡಿಸ್ಚಾರ್ಜ್ ಆಗಿದ್ದು. ಮನೆಗೆ ಬಂದು 3 days ಲೇಟರ್ ನಾನು ನೋಡಿದಾಗ ಐ ವಾಸ್ 60 kg. ಏನಾಯ್ತಂದ್ರೆ 15 days ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆಗಿದ್ದು 15 daysಗೆ ನಾನು 2 kg ಜಾಸ್ತಿ ಆದೆ. 2 kg ಯಾವ ಥರ ಜಾಸ್ತಿ ಆದೆ ಅಂದರೆ ಐ ಡೋಂಟ್ ನೋ, ನಾನು ಪ್ರಾಪರ್ ಆಗೇನೆ ಊಟ ಎಷ್ಟು ತಿಂತೀನೋ ಅಷ್ಟೇ ತಿಂತಿದ್ದು. ಮೇ ಬಿ ಆ ಟೈಮಲ್ಲಿ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ತಿಂತಿದೆ. ಅದೇ ಥರ ಕ್ಯಾಲೋರೀಸ್ ಕೂಡ ಬರ್ನ್ ಆಗುತ್ತೆ ವೆನ್ ಯು ಆರ್ ಬ್ರೆಸ್ಟ್ ಫೀಡಿಂಗ್. ಬಟ್ ಐ ಡೋಂಟ್ ನೋ, ಇನ್ ಮೈ ಕೇಸ್ 2 kgs ಜಾಸ್ತಿ ಆದೆ. ಅಂದರೆ ಅದು ಯಾವ ಥರ ಜಾಸ್ತಿ ಆಯ್ತು ಅಂದರೆ ನನಗೆ ಬಾಡಿ ಫುಲ್ಲು ವಾಟರ್ ರಿಟೆನ್ಷನ್ ಆಗೋಗಿತ್ತು. ಅಂದರೆ ಫುಲ್ ಕಾಲೆಲ್ಲ ಇಷ್ಟಿಷ್ಟು ದಪ್ಪ, ಕೈ ಇಷ್ಟಿಷ್ಟು ದಪ್ಪ, ಮುಖ ಇಷ್ಟು ದಪ್ಪ, ಈ ಥರ ಎಲ್ಲ ಆಗೋಗಿತ್ತು.
ಬಿಕಾಸ್ ನನಗೆ ಬ್ಲಡ್ ತುಂಬ ಕಡಿಮೆ ಇತ್ತು. ಲೈಕ್ ನಂದು ಹಿಮೋಗ್ಲೋಬಿನ್ ಬಂದು 8.9 ಆಗಿತ್ತು ಅಥವಾ 8.5 ಈ ಥರ ಆಗಿತ್ತು ನಂದು ಹಿಮೋಗ್ಲೋಬಿನ್. ಸೊ ತುಂಬ ವಾಟರ್ ರಿಟೆನ್ಷನ್ ಆಗಿತ್ತು ಬಾಡಿಯಲ್ಲಿ. ಐ ವಾಸ್ ಫುಲ್ಲಿ ವೀಕ್. ಓಕೆ, ಆಮೇಲೆ ಗೊತ್ತಾಯ್ತಲ್ಲ ಇನ್ನೂ ವರ್ಸ್ಟ್ ಆಗ್ತಿದೆ ಬಾಡಿ ಕಂಡೀಷನ್ ಅಂತ. ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಹಿಮೋಗ್ಲೋಬಿನ್ ಕಂಡೀಷನ್ನ ಕರೆಕ್ಟ್ ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟ್ ಬಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ನಾನು ಒಂದು 15 ಡೇಸ್ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಡೆಲಿವರಿ ಆದಮೇಲೆ. ನೆಕ್ಸ್ಟ್ ಐ ವೆಂಟ್ ಟು ಮೈ ವಿಲೇಜ್. ಅಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಏನಂದರೆ ಮನೆಗೆ ಗೊತ್ತಲ್ಲ, ಹಳ್ಳಿ ಮನೆಗೆ ಹೋದಾಗ ಇನ್ನೂ ಸ್ವಲ್ಪ ಫುಡ್ ಆಯಿಲ್ ಕಡಿಮೆ ಇರುತ್ತೆ. ಆ್ಯಂಡ್ ಯೂಶಲಿ ಸಿಟಿ ಫುಡ್ಸ್ಗೆ ಕಂಪೇರ್ ಮಾಡಿದಾಗ ವಿಲೇಜ್ ಫುಡ್ಸ್ ಇಸ್ ಸ್ಲೈಟ್ಲಿ ಹೆಲ್ದಿಯರ್ ದ್ಯಾನ್ ದ ಸಿಟಿ ಫುಡ್ಸ್ ಅಂತ ಹೇಳ್ಬೋದು. ಸಿಟಿಯಲ್ಲಿ ನೀವು ಎಷ್ಟೇ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದ್ರೂ ಹಳ್ಳಿಯಲ್ಲಿ ತಿನ್ನೋ ಫುಡ್ ಸ್ಟೈಲ್ ಇದೆಯಲ್ಲ, ಇಟ್ ಈಸ್ ಮೋರ್ ಹೆಲ್ದಿಯರ್ ಅಂತ ಹೇಳ್ಬೋದು. ಸೊ ಅಲ್ಲಿ ಹೋದಾಗ ನನಗೆ ಜಾಸ್ತಿ ಎವ್ರಿ ಡೇ ಈ ಸಬ್ಸಿಗೆ ಸೊಪ್ಪು ಮತ್ತು ಅಂದರೆ ದಿಲ್ ಲೀವ್ಸ್ ಅಂತ ಹೇಳ್ತಾರೆ, ಅದ್ರ ಸೊಪ್ಪು ಸಾಂಬಾರು ಪ್ಲಸ್ ವೆಜಿಟೇಬಲ್ಸ್. ಮತ್ತು ನಾನು ತಿಂದಿರೋದು ಬೀಟ್ರೂಟ್ ಆ್ಯಂಡ್ ಮೊಸರು, ಮಜ್ಜಿಗೆ, ಸಬ್ಸಿಗೆ ಆ್ಯಂಡ್ ಮುದ್ದೆ ಕೂಡ ತಿಂದಿದ್ದೀನಿ. ಓಕೆ, ಸೊ ಇದು ನಂದು ಊಟದ ಶೈಲಿ ಇದ್ದಿದ್ದು. ಇದೇ ಊಟನ ನಾನು ಕಂಟಿನ್ಯೂಸ್ಲಿ ತಿನ್ಕೊಂಡು ಬಂದಿರೋದು. ದೇರ್ ಈಸ್ ನೋ ಚೇಂಜಸ್ ನನ್ನ ಊಟದ ಶೈಲಿಯಲ್ಲಿ. ನಾನು ಯಾವುದು ಫ್ಯಾನ್ಸಿಯಾಗಿ ಓಟ್ಸ್ ತಿನ್ನಬೇಕು ವೆಯ್ಟ್ ಲಾಸ್ಗೋಸ್ಕರ ಆ ಥರ ಏನಿಲ್ಲ. ಒನ್ ಥಿಂಗ್, ನಿಮ್ಮ ಬಾಡಿ ಅವಾಗ ತಾನೇ ತುಂಬ ಸುಸ್ತಾಗಿರುತ್ತೆ ಪ್ರೆಗ್ನೆನ್ಸಿನ ಮುಗಿಸಿ. ಅದು ಆವಾಗಲೇ ನೀವು ಇಷ್ಟು ಸ್ಟ್ರೆಸ್ ತಗೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಡಯಟ್ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಟೇಕ್ 3 months ಕಂಟಿನ್ಯೂಸ್ ಆರಾಮ್ಸೆ ರೆಸ್ಟ್ ತಗೊಳ್ಳಿ. ಆ್ಯಂಡ್ ಮೇನ್ ರೋಲ್ ಏನು ಗೊತ್ತಾ, ನಿಮ್ಮ ಊಟದ ಮೆಥಡು ಪ್ಲೇ ಮಾಡೋದು ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಥವಾ ವೆಯ್ಟ್ ಗೇನ್ ಮಾಡೋದಕ್ಕೆ ಆ ಪೀರಿಯಡ್ ಆಫ್ ಟೈಮಲ್ಲಿ. ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನು ಅದೇ ಹೇಳ್ದಂಗೆ ಸ್ಪೆಷಲ್ ಫುಡ್ಸ್ ಅಂತ ಏನು ಬೇಕಾಗಿರಲ್ಲ. ಅವಾಯ್ಡ್ ಓನ್ಲಿ ಟೇಕಿಂಗ್ ಕಾರ್ಬ್ಸ್. ಅಂದರೆ ಆ ಟೈಮಲ್ಲಿ ಏನು ಮಾಡ್ತಾರೆ, ಜಾಸ್ತಿ ಅನ್ನನೇ ಕೊಡ್ತಾರೆ ತಿನ್ನಕ್ಕೆ ಅಲ್ವಾ, ಸಾಫ್ಟ್ ಫುಡ್ ಅಂತ ಹೇಳ್ಬಿಟ್ಟು. ನಾನು ನೋಡಿರೋ ಪ್ರಕಾರ ಜಾಸ್ತಿ ಅನ್ನ ಕೊಡ್ತಾರೆ. ಓಕೆ, ಅನ್ನ ತಿಂದು 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 ವೆಜಿಟೇಬಲ್ಸ್ ಕೊಡಲ್ಲ, ಫ್ರೂಟ್ಸ್ ಕೊಡಲ್ಲ, ಮೊಸರು ಕೊಡಲ್ಲ, ಇದೇನು ಕೊಡೋದಿಲ್ಲ. ನಾನು ನೋಡಿದ್ದೀನಿ ಬೇರೆಯವ್ರಿಗೆ ಆ ಥರ ಮಾಡೋದನ್ನ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಓನ್ಲಿ ಕಾರ್ಬ್ಸ್ ತಿಂದು 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 3-4 ಟೈಮು ಬಾಡಿಯಲ್ಲಿ ಏನಾಗುತ್ತೆ, ಜಾಸ್ತಿ ಫ್ಯಾಟ್ ಸ್ಟೋರ್ ಆಗ್ತಾ ಬರುತ್ತೆ. ಸೊ ಆ ಫ್ಯಾಟ್ ಬರ್ನ್ ಮಾಡೋದಕ್ಕೂ ಆಗಲ್ಲ. ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀರಾ, ಸ್ವಲ್ಪ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಬಟ್ ಬರೀ ಕಾರ್ಬ್ಸ್ ತಿನ್ನೋದ್ರಿಂದ ಫ್ಯಾಟ್ ಸ್ಟೋರ್ ಕೂಡ ಜಾಸ್ತಿ ಆಗ್ತಿರುತ್ತೆ ನಿಮ್ಮ ಬಾಡಿಯಲ್ಲಿ. ಬಿಕಾಸ್ ನೋ ಫಿಸಿಕಲ್ ಆಕ್ಟಿವಿಟೀಸ್ ಆ ಟೈಮಲ್ಲಿ, ಎದ್ದು ಓಡಾಡೋಕ್ಕೂ ಬಿಡಲ್ಲ. ಸೊ ಆ ಟೈಮಲ್ಲಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನನ್ನ ಕೇಸಲ್ಲಿ ನಾನು ಚೆನ್ನಾಗಿ ಡಯಟ್ ಫಾಲೋ ಮಾಡಿದೆ. ಡಯಟ್ ಮೀನ್ಸ್ ಹೆಲ್ದಿ ಫುಡ್. ಓಕೆ, ನಾಟ್ ಓನ್ಲಿ ಟೇಕಿಂಗ್ ಕಾರ್ಬ್ಸ್, ಪ್ರೋಟೀನ್, ಫೈಬರ್, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋವಂಥ ಫುಡ್ಸ್ನ ನಾನು ತಗೊಳ್ತಿದ್ದು. ಇದನ್ನ ತಗೊಳ್ತಾ ನನ್ನ ವೆಯ್ಟ್ ಲಾಸ್ ತಾನೇ ಆಗಿದ್ದು. ಐ ಡಿಂಟ್ ಪುಟ್ ಎನಿ ಎಕ್ಸ್ಟ್ರಾ ಎಫರ್ಟ್. ಇನ್ ಮಿಡಲ್ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು. ಹೆಲ್ತ್ ಇಶ್ಯೂಸ್ ಯಾವ ಥರ ಅಂದರೆ, ನಾನು ಪ್ರೆಗ್ನೆನ್ಸಿ ಬಂದು ಗಾಲ್ ಸ್ಟೋನ್ ಕಾಸ್ ಮಾಡಿತ್ತು. ದಟ್ ವಾಸ್ ಅ ಟ್ರಾಜಿಡಿ. ನಿಮ್ಗೇನಾದರೂ ಇನ್ನೊಂದು ವಿಡಿಯೋ ನನ್ನ ಗಾಲ್ ಸ್ಟೋನ್ ಸರ್ಜರಿ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಐ ಹ್ಯಾಡ್ ಅ IBS ಬಿಫೋರ್ ಪ್ರೆಗ್ನೆನ್ಸಿ. ನನಗೆ IBS ಇತ್ತು ಆ್ಯಂಡ್ ಇವಾಗಲೂ ಇದೆ, ಬಟ್ ಇಟ್ ಇಸ್ ವೆರಿ ಮೈಲ್ಡ್ ಅಂತ ಹೇಳ್ಬೋದು. ಮೇಂಟೈನ್ ಮಾಡ್ತಿದ್ದೀನಿ ಆ ಥರ. ಇರಿಟೇಟ್ ಬಾವೆಲ್ ಸಿಂಡ್ರೋಮು. ನನಗೆ ಯಾವುದಾದ್ರೂ ಹೊಟ್ಟೆಗೆ ಇಷ್ಟ ಆಗದೆ ಇರೋವಂಥ ಫುಡ್, ನನಗೆ ಇಷ್ಟ ಆಗದೆ ಇರೋದಲ್ಲ, ನನ್ನ ಹೊಟ್ಟೆಗೆ ಇಷ್ಟ ಆಗದೆ ಇರೋವಂಥ ಫುಡ್ನ ನಾನು ತಿಂದರೆ ನನ್ನ ಹೊಟ್ಟೆ ಲೈಕ್ ಮಾಡಲ್ಲ ಆ್ಯಂಡ್ ಇಟ್ ರಿಯಾಕ್ಟ್ಸ್ ಫಾರ್ ಇಟ್. ಓಕೆ, ಆ ಥರ ಇಶ್ಯೂಸ್ ನನಗಿರೋದು. ಅದ್ರ ಬಗ್ಗೆ ನಾನು ಎಲ್ಲಿ ಕನ್ಸಲ್ಟ್ ಮಾಡಿದೆ, ಅದನ್ನು ಯಾವ ಥರ ಕ್ಯೂರ್ ಅಲ್ಲ, ಜಸ್ಟ್ ಲೈಕ್ ಟ್ರೀಟ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಯು ಕ್ಯಾನ್ ಕಮೆಂಟ್. ಐ ಆಮ್ ಗೋನಾ ಶೇರ್ ವಿತ್ ಆಲ್ ಆಫ್ ಯು. ಏನಾಯಿತು, ಗಾಲ್ ಸ್ಟೋನ್ ಆದಾಗ ನನಗೆ ಎವ್ವಿ ಸ್ಟಮಕ್ ಪೇನ್ ಆಗ್ತಿತ್ತು. ಎವ್ವಿ ಅಂದರೆ ಐ ಕ್ಯಾನ್ ನಾಟ್ ಕಂಟ್ರೋಲ್, ಅಷ್ಟು ಪೇನ್ ಆಗ್ತಿತ್ತು. ಲೈಕ್ ಸಿವಿಯರ್ ಬ್ಯಾಕ್ ಪೇನ್ ಆ್ಯಂಡ್ ಸಿವಿಯರ್ ಅಪ್ಪರ್ ಸ್ಟಮಕ್ ಪೇನ್. ಈ ಥರ ನಾನು ಅನ್ಕೊಂತಿದ್ದೆ ಮೇ ಬಿ ನಾನು ತಿಂದಿರೋ ಊಟ ಆ ಥರ ರಿಯಾಕ್ಟ್ ಮಾಡ್ತಿದ್ದೆ ಆ ದಿನದಲ್ಲಿ ಅಂತ. ಅಂಟಿಲ್ ಐ ಡೂ ದ ಸ್ಕ್ಯಾನ್ ನನಗೆ ಆ ಥರನೇ ಫಿಕ್ಸ್ ಆಗಿದ್ದು. ಏನಂತ, ಅದೇ ಫುಡ್ ಪಾಯ್ಸನ್ ಥರ ಆಗಿದೆ. ಮೇ ಬಿ ನನಗೆ ನಾನ್ ವೆಜ್ ಮುಂಚೆಯಿಂದನೂ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಸ್ಲೋಲಿ ಐ ಸ್ಟಾರ್ಟೆಡ್ ಲೈಕಿಂಗ್ ಆ್ಯಂಡ್ ಸ್ಟಾರ್ಟೆಡ್ ಈಟಿಂಗ್. ಅದು ನನಗೆ ಮೇ ಬಿ ನಾನು ನಾನ್ ವೆಜ್ ತಿಂದಿದ್ದ ದಿನನೇ ಆ ಥರ ಆಗ್ತಿತ್ತು. ನಾನು ಅನ್ಕೊಳ್ತಿದ್ದೆ ಅಗೇನ್ ಐ ಶುಡ್
ಕ್ವಿಟ್ ದಿ ನಾನ್ ವೆಜ್, ಅದರಿಂದ ನನಗೆ ಈ ಪ್ರಾಬ್ಲಮ್ ಆಗ್ತಿದೆ ಅಂತ ನಾನು ಮೈಂಡಲ್ಲಿ ಅನ್ಕೊಳ್ತಿದ್ದೆ. ಫುಡ್ ಪಾಯ್ಸನ್ ತರ ಆಗ್ತಿದೆ, ನನಗೆ ನಾನ್ ವೆಜ್ ಸೆಟ್ ಆಗ್ತಿಲ್ಲ ಅಂತ. ಬಟ್ ದ ರೀಸನ್ ಬಿಹೈಂಡ್ ದಟ್ ವಾಸ್ ಗಾಲ್ ಸ್ಟೋನ್. ಓಕೆ, ನಿಮ್ಗೆ ಏನಾದ್ರು ಗಾಲ್ ಸ್ಟೋನ್ ಇದೆ ಅದು ಇದು ಅಂತಂದ್ರೆ ಯಾವ ತರ ಪೇನ್ ಬರುತ್ತೆ ಅಂದ್ರೆ ಅಪ್ಪರ್ ಸ್ಟಮಕ್ ಅಲ್ಲಿ ಸಿವಿಯರ್ ಪೇನ್ ಆಗುತ್ತೆ ಅಂಡ್ ಒಂದು ಹಾಫ್ ಅನ್ ಅವರ್ 1 ಅವರ್ ಇರುತ್ತೆ ಸಿವಿಯರ್ ಆಗಿ. ಅಂಡ್ ಫೀಲ್ ಲೈಕ್ ಸ್ಕ್ರೀಮಿಂಗ್, ಜಾಸ್ತಿ ಸ್ಕ್ರೀಮ್ ಮಾಡಬೇಕು, ಪೇನ್ ಆಗ್ತಿತ್ತು, ತಡಿಯೋಕ್ಕಾಗಲ್ಲ ಈ ತರ ಅಂತ ಅನ್ಸುತ್ತೆ. ಓಕೆ, ಪ್ಲೀಸ್ ಆ ತರ ಇದ್ರೆ ಕನ್ಸಲ್ಟ್ ಯುವರ್ ಡಾಕ್ಟರ್ ಒನ್ಸ್. ಟೈಮ್ಸ್ ಎಲ್ಲ ಇದ್ದು ನಾನು ಊರಲ್ಲಿ ಇರ್ಬೇಕಾದ್ರೂ ಕೂಡ 2 ಟೈಮ್ಸ್ ಈ ತರ ಆಯ್ತು. ಹತ್ರದಲ್ಲೇ ಹತ್ರದಲ್ಲೇ ಇರುವಂತ ಟೌನ್ಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಆ ಟೈಮ್ಗೆ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು, ಮನೆಗೆ ಬರ್ತಿದ್ದೆ. ಬಟ್ ಬೆಂಗಳೂರಿಗೆ ಬಂದ್ಮೇಲೆ 2 ಟೈಮ್ಸ್ ರಿಪೀಟ್ ಆಯ್ತು. ಕರೆಕ್ಟಾಗಿ ಗೌರಿ ಗಣೇಶ ಹಬ್ಬ ಅದ್ರ ನೈಟ್ ಅಲ್ಲಿ ನನಗೆ ಪೇನ್ ಬಂತು. ಬಟಾಣಿ ಅಂಡ್ ಚೆನ್ನ ದಾಲ್ ಇದೆಲ್ಲ ತಿಂದಿದ್ದೆ. ಆ ಕಾಳುಗಳು ತಿಂದಿದ್ದು ದಿನ ಅಂದ್ರೆ ಕಾಳುಗಳು ಮಸಾಲ ಈ ತರ ತಿಂದಿದ್ದ ದಿನ ಕೂಡ ಆ ತರ ರಿಯಾಕ್ಟ್ ಆಗ್ತಿತ್ತು. ಅದೆಲ್ಲ ತಿಂದಾಗ್ಲೂ ಕೂಡ ನನಗೆ ಆ ಪೇನ್ ಬಂದಾಗ ಆ ಟೈಮಲ್ಲಿ ಲೈಕ್ ನನಗೆ ತಡ್ಕೊಳಕ್ಕೆ ಆಗಿಲ್ಲ. ಆಲ್ಮೋಸ್ಟ್ ಲೈಕ್ ಐ ವಾಸ್ ಇನ್ ದ ಸ್ಟೇಜ್ ಫುಲ್ ಟಯರ್ಡ್ ಅಂಡ್ ಫುಲ್ ಬಾಡಿ ಎಲ್ಲ ಸ್ವೆಟ್ಟಿಂಗ್. ಸೊ ಈ ತರ ಆಗಿ ಆ ಸ್ಟೇಜಿಗೆ ನಾನು ರೀಚ್ ಆಗ್ಬಿಟ್ಟಿದ್ದೆ. ಐ ವಾಸ್ ಲೈಕ್ ಓ ಐಮ್ ಗಾನ್ ಅಂತ ಆ ಟೈಮಲ್ಲಿ ನಾನು ಥಿಂಕ್ ಮಾಡಿದ್ದು. ಆಮೇಲೆ ಅದಾದ್ಮೇಲೆ ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ರು. ಸ್ಕ್ಯಾನ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯ್ತು ಗಾಲ್ ಸ್ಟೋನ್ ಇದೆ ಅಂತ. ಗಾಲ್ ಸ್ಟೋನ್ ಗೊತ್ತಿತ್ತು, ಗಾಲ್ ಸ್ಟೋನ್ ಅದು ಏನು ಮಾಡೋಕ್ಕಾಗಲ್ಲ, ರಿಮೂವ್ ಮಾಡ್ಬೇಕಂತ. ಬಟ್ ಸ್ಟಿಲ್ ಐ ಆಸ್ಟ್ ಡಾಕ್ಟರ್ಸ್, ನೋನ್ ಡಾಕ್ಟರ್ಸ್, ನನಗೆ ಅದನ್ನೇಂದ್ರಲ್ಲಾದ್ರೂ ಕರಗ್ಸಕ್ಕಾಗುತ್ತಾ ಅಂತ. ಬಿಕಾಸ್ ಐ ಡೋಂಟ್ ವಾಂಟೆಡ್ ಟು ಗೋ. ನನಗೆ ಸ್ವಲ್ಪ ಭಯ ಆಗುತ್ತೆ ಸರ್ಜರಿ ಅದು ಇದು ಅಂತಂದ್ರೆ, ಸ್ವಲ್ಪ ಭಯ ಆಗುತ್ತೆ. ಓಕೆ, ಸೊ ಅದರಿಂದ ಆಗುತ್ತಂತ. ಬಟ್ ಇನ್ ರಿಯಾಲಿಟಿ ಆ ಥರ ಮಾಡ್ಲಿಕ್ಕಾಗಲ್ಲ. ಗಾಲ್ ಸ್ಟೋನ್ಸ್ ಇದ್ರೆ ಗಾಲ್ ಬ್ಲಾಡರೇ ರಿಮೂವ್ ಮಾಡಬೇಕಾಗುತ್ತೆ ಆ ಥರ ಕೇಳಿದ್ದೆ. ಆ್ಯಂಡ್ ದೆನ್ ದೇ ಸೆಡ್ ನೋ, ಗಾಲ್ ಬ್ಲಾಡರ್ ರಿಮೂವ್ ಮಾಡಬೇಕು, ಇಲ್ಲಾಂದರೆ ಫ್ಯೂಚರಲ್ಲಿ ನಿಮ್ಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಸಿ ಬಿ ಡಿ ಅಂದರೆ ಕಾಮನ್ ಬೈಲ್ ಡಕ್ಟ್ ಅಂತ ಇರುತ್ತೆ. ಆ ಡಕ್ಟಲ್ಲಿ ಏನಾದರೂ ಹೋಗಿ ಸ್ಟೋನ್ಗಳೇನಾದರೂ ಸ್ಟಕ್ ಆಯಿತು ಅಂದರೆ ನೆಕ್ಸ್ಟ್ ಅದರಿಂದ ಪ್ಯಾಂಕ್ರಿಯೈಟಿಸ್ ಆಗ್ಬೋದು, ಜಾಂಡಿಸ್ ಆಗ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಹೇಳಿದಾಗ ಇನ್ನೂ ಸ್ವಲ್ಪ ಓಕೆ, ಏನಕ್ಕಪ್ಪ ತಡ ಮಾಡೋದು, ಪ್ಯಾನಿಕ್ ಆಗಿಲ್ಲ. ಬಟ್ ಇನ್ನೂ ಏನಕ್ಕೆ ತಡ ಮಾಡೋದು, ಲೈಕ್ ಜಸ್ಟ್ ಗೆಟ್ ಇಟ್ ಡನ್ ಅಂತ ಹೇಳಿ ಗಾಲ್ ಸ್ಟೋನ್ ಸರ್ಜರಿ ಕೂಡ ಮಾಡಿಸ್ದೆ. ಆ ಟೈಮಲ್ಲಿ ಆ ಪೇನಿಗೆ ಇದಕ್ಕೆಲ್ಲ ನಾನು ತೀರಾ ಸಣ್ಣ ಆದೆ. ತೀರಾ ಸಣ್ಣ ಆದೆ. ಅರೌಂಡ್ ಲೈಕ್ 53 kgs ನಾನು ಬಂದಿದ್ದು ಆ ಟೈಮ್ಗೆ. ವೆಯ್ಟ್ ಅಂದರೆ 53.5, ನಿಯರ್ಲಿ 54, ಬಟ್ 53 ಹತ್ರ ಇದ್ದಿದ್ದು. ಐ ಯೂಸ್ ಟು ಲುಕ್ ವೆರಿ ಥಿನ್. ನೋಡಿದವರು ಎಲ್ಲ ಇಷ್ಟು ಸಣ್ಣ ಇದೆಯಾ ಅನ್ನೋಷ್ಟು ನಾನು ಸಣ್ಣ ಆಗಿದ್ದು ಆ ಟೈಮಲ್ಲಿ. ಆಮೇಲೆ ಇವಾಗ ಒಂದು 1 kg 1.5 kg ದಪ್ಪ ಆಗಿದ್ದೀನಿ. ಸೊ ಐ ವಾಂಟೆಡ್ ಟು ಗೇನ್ ವೆಯ್ಟ್ ಬಿಕಾಸ್ ತುಂಬ ಸಣ್ಣ ಕಾಣಿಸ್ತಿದ್ದೆ, ಹೆಲ್ದಿ ಆಗಿದ್ದೆ. ಬಟ್ ಲೆಟ್ ಮೀ ಲುಕ್ ಲೈಕ್ ಹೆಲ್ದಿ ಗರ್ಲ್ ಅನ್ನೋ ಥರ 1.5 kg ಇನ್ಕ್ರೀಸ್ ಮಾಡಿದ್ದು. ಓಕೆ, ದಿಸ್ ಇಸ್ ಲೈಕ್ ಟೋಟಲಿ ಮೈ ವೆಯ್ಟ್ ಗೇನ್ ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿ. ಓಕೆ, ಇದ್ರ ಮಧ್ಯ ಏರುಪೇರು ತುಂಬ ಇದೆ. ಹೆಲ್ತ್ ಇಶ್ಯೂಸ್ ಆದಾಗ ಹೌ ವಿ ಡೀಲ್ ಇಟ್ ಅನ್ನೋದೇ ಮ್ಯಾಟರ್. ಓಕೆ, ನಮ್ಮ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಂತೂ ನೌ ಐ ಹ್ಯಾವ್ ಲರ್ನ್ಡ್ ಟು ಸ್ಟೇ ಕಾಮ್ ಆ್ಯಂಡ್ ಕೂಲ್, ಸ್ವಲ್ಪ ಬೆಟರ್ ಆಗಿ. ಇನ್ನು ಜಾಸ್ತಿ ಏನಿಲ್ಲ, ಅಷ್ಟು ಧೈರ್ಯವಂತ ಇನ್ನೂ ಆಗಿಲ್ಲ. ನನಗೆ ಫೈಬ್ರಾಯ್ಡಿನೋಮಾ ಸರ್ಜರಿ ಆಗಿದೆ. ಇಟ್ಸ್ ನಾಟ್ ಮೇಜರ್ ಸರ್ಜರಿ, ಇಟ್ ಇಸ್ ಅ ಮೈನರ್ ಸರ್ಜರಿ. ಓಕೆ, ಫಸ್ಟ್ ನನಗೆ ಫೈಬ್ರಾಯ್ಡಿನೋಮಾ ಇದ್ದಾಗ ಅದನ್ನು ಕೂಡ ರಿಮೂವ್ ಮಾಡಿಸಿದ್ದೀನಿ. ದಟ್ ವಾಸ್ ಮೈ ಫಸ್ಟ್ ಮೈನರ್ ಸರ್ಜರಿ. ಆ ಟೈಮಲ್ಲಿ ಐ ವಾಸ್ ವೆರಿ ಪ್ಯಾನಿಕ್. ನನ್ನ ಮೆಂಟಲ್ ಹೆಲ್ತೇ ಆ ಟೈಮಲ್ಲಿ, ಆ ಕಂಡೀಷನ್ ಏನೂ ಚೆನ್ನಾಗಿರಲಿಲ್ಲ. ಐ ಯೂಸ್ ಟು ಬಿ ವೆರಿ ಸ್ಟ್ರೆಸ್ಫುಲ್ ಗರ್ಲ್ ಅಂತ ಹೇಳ್ಬೋದು. ವೆನ್ ವಿ ವೇರ್ ಸ್ಟಡಿಯಿಂಗ್ ನಮಗೆ OT ಇದರಲ್ಲೆಲ್ಲ ಅಲೋ ಮಾಡ್ತಾರೆ. ಆ ಟೈಮಲ್ಲಿ ಲರ್ನಿಂಗ್ ಸ್ಕಿಲ್ ಕಲಿಯೋರು ಕಲಿಬೋದು ಅಂತ. ಓಕೆ, ನಾನು ಎಲ್ಲ ಥರ ಡಿಪಾರ್ಟ್ಮೆಂಟ್ಸ್ಗೂ ಹೋಗಿ ಕಲಿತಿದ್ದೆ. ಆದರೆ OTಗೆ ನಾನು 1 ಡೇಯಲ್ಲೇ ಕ್ವಿಟ್ ಮಾಡಿದ್ದೀನಿ. ಯಾಕಂದರೆ ನನಗೆ ಬ್ಲಡ್ ಸ್ಟೈನ್, ಕಟ್ ಇದೆಲ್ಲ ನೋಡೋಕೆ ನನಗೆ ಆಗ್ತಿರ್ಲಿಲ್ಲ. ಆ್ಯಂಡ್ ವೆರಿ ಸ್ಕೇರ್ಡ್ ಆಫ್ ಆ ಥರದ್ದೆಲ್ಲ. ತುಂಬ ಆ್ಯಂಗ್ಸೈಟಿ ಕ್ರಿಯೇಟ್ ಆಗಿದ್ದು ನನಗೆ ಫೈಬ್ರಾಯ್ಡಿನೋಮಾ ಸರ್ಜರಿ ಆದಾಗ. ಇವಾಗಲೂ ಅದೆಲ್ಲ ನೆನಪು ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಸ್ಟ್ರೆಸ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಅದ್ರ ಹಿಂದೆ ತಿರುಗಿದ್ದೀನಿ. ತುಂಬ ಹಾಸ್ಪಿಟಲ್ಸು, ತುಂಬ ಮನಿ ಸ್ಪೆಂಡ್ ಮಾಡಿದ್ದೀನಿ ಆ ಟಾಪಿಕಲ್ಲಿ. ಇನ್ ಫ್ಯೂಚರ್ ನಾನು ಇದೆಲ್ಲದೂ ಕೂಡ ಪಾರ್ಟ್ ಬೈ ಪಾರ್ಟ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಬಿಕಾಸ್ ಗರ್ಲ್ಸ್ ಔಟ್ ದೇರ್ ಐ ನೋ ಸಫರ್ ಮಾಡ್ತಿರ್ತೀರಾ ಈ ಥರ ಇಶ್ಯೂಸಲ್ಲಿ. ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂತಂದರೆ ಡೆಫಿನೆಟ್ಲಿ ಐ ಆಮ್ ಗೋನಾ ಡೂ ದಿಸ್. ನನ್ನ ವೆಯ್ಟ್ ಲಾಸಲ್ಲಿ ನಾನು ಫಾಲೋ ಮಾಡಿದ್ದು ಇಷ್ಟೇ.
ನೋ ಸ್ಟ್ರೆಸ್, ಎಷ್ಟಾಗುತ್ತೋ ಅಷ್ಟು ನಿದ್ದೆ, ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಫುಡ್, ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಒಂದು 1.5 to 3 months ಆದಮೇಲೆ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ ಆ್ಯಂಡ್ ಸೆಲ್ಫ್ ಕೇರ್ ಮಾಡಿ. ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ಬೋದು. ಇಷ್ಟೇ ನನ್ನ ವೆಯ್ಟ್ ಲಾಸ್ ಇದ್ದಿದ್ದು. ಡಯಟ್ ಇಸ್ ದ ಕಿಂಗ್ ಅಥವಾ ಕ್ವೀನ್ ಅಂತ ಹೇಳ್ಬೋದು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಆಫ್ಟರ್ ಪ್ರೆಗ್ನೆನ್ಸಿ ಆಗ್ಬೋದು ಅಥವಾ ಜಸ್ಟ್ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೂ ಡಯಟ್ ಇಸ್ ದ ಕಿಂಗ್ ಆರ್ ಕ್ವೀನ್ ಅಂತ ಹೇಳ್ಬೋದು. ದಿಸ್ ವಾಸ್ ಮೈ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಜರ್ನಿ, ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಜರ್ನಿ. ಆ್ಯಂಡ್ ನನ್ನ ಫುಡ್ ಚಾರ್ಟ್ ಏನು ಸ್ಪೆಷಲ್ ಆಗಿರಲಿಲ್ಲ ಆ್ಯಂಡ್ ನಾರ್ಮಲ್ ಆಗಿತ್ತು. ಬೈ ಗಾಡ್ ಗ್ರೇಸ್ ನಾನು ಬ್ಯಾಕ್ ಟು ಫಿಟ್ನೆಸ್ ಎಲ್ಲ ಆಯಿತು, ಜಸ್ಟ್ ಬೈ ಮೇಂಟೈನಿಂಗ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಅಷ್ಟೇ. ದಟ್ಸ್ ಆಲ್ ಫಾರ್ ಟುಡೇ. ಆ್ಯಂಡ್ ಬೈ ದ ವೇ, ದಿಸ್ ಡ್ರೆಸ್ ಫ್ರಮ್ Flipkart and it is very nice. Okay, can I show you the full photo? Okay, so it's like umbrella ಕಟ್ಟಿರೋದು ಆ್ಯಂಡ್ ದುಪ್ಪಟ್ಟ ಇದೆ, ಚೆನ್ನಾಗಿದೆ. ಲಿಂಕ್ ಹಾಕಿರ್ತೀನಿ, ಯಾರಿಗಾದ್ರೂ ಇಷ್ಟ ಆದರೆ ಯು ಕ್ಯಾನ್ ಟ್ರೈ ಇಟ್ ಔಟ್. ಆ್ಯಂಡ್ ಎಷ್ಟು ಜನ ನೆಕ್ಸ್ಟ್ ವಿಡಿಯೋ ಹೇರ್ ಕೇರ್ ರೊಟೀನ್ ಬಗ್ಗೆ ಎಷ್ಟು ಜನಕ್ಕೆ ವಿಡಿಯೋ ಬೇಕು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಆ್ಯಂಡ್ ಸೂನ್ ವಾಟ್ ಯು ನೋ ಐ ಆಮ್ ಗೋನಾ ಕಟ್ ಮೈ ಹೇರ್ ನೆಕ್ಸ್ಟ್ ವೀಕ್ ಬಿಕಾಸ್ ಪ್ರೆಗ್ನೆನ್ಸಿಯಿಂದನೂ ಇಲ್ಲಿ ತನಕ ನಾನೇ ಮನೆಯಲ್ಲಿ ಕಟ್ ಮಾಡ್ಕೊಳ್ತಿದ್ದೆ ಹೇರ್ ಎಲ್ಲ. ಬಟ್ ಇವಾಗ ಐ ಜಸ್ಟ್ ವಾಂಟ್ ಟು ಗೆಟ್ ಹೇರ್ ಕಟ್ ನೈಸ್ಲಿ ಡನ್ ಆ್ಯಂಡ್ ಆಮೇಲೆ ಚೆನ್ನಾಗಿ ಹೇರ್ ಗ್ರೋತ್ ಮಾಡೋದ ಅಂತ. ಅದಕ್ಕೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.